ಭಾರತೀಯ ರೈಲ್ವೆ ಒಂದು ಸಂಕ್ಷಿಪ್ತ ಪರಿಚಯ. ಭಾರತೀಯ ರೈಲ್ವೆ ಭಾರತದ ಜೀವನಾಡಿ. ಇದು ಜನರನ್ನು ಮತ್ತು ಸರಕುಗಳನ್ನು ಸಾಗಿಸುತ್ತದೆ. ಹಕದ್ದು ವರ್ಷ ಅಲ್ಲಿ ಮೋದ ರೈಲು ಓಡಿದಾಗಿನಿಂದ ರೈಲ್ವೆ ಬೆಳೆದಿದೆ. ಇಂದು ಇದು ವಿಶ್ವದ ಅತಿದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಜನರು ಪ್ರತಿದಿನ ರೈಲಿನಲ್ಲಿ ಪ್ರಯಾಣಿಸುತ್ತಾರೆ. ರೈಲ್ವೆ ಭಾರತ ಒಕ್ಕತೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡಿದೆ. ಇದು ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಜನರನ್ನು ಸಂಪರ್ಕಿಸುತ್ತದೆ. ರೈಲ್ವೆ ಇಲ್ಲದ ಭಾರತವನ್ನು ತೋಹಿಸಿಕೊಳ್ಳುವುದೇ ಕಷ್ಟ. ರೈಲ್ವೆಯ ಹಕ್ಕುತೆಯ ಬಡಿತ ವಿವಿಧ ಕಾರ್ಯಗಳು. ಭಾರತೀಯ ರೈಲ್ವೆ ಅನೇಕ ಕೆಲಸಗಳನ್ನು ಮಾಡುತ್ತದೆ. ಪ್ರಯಾಣಿಕರ ಸಾಗಣೆ ಇದರ ಪ್ರಮುಖ ಕೆಲಸ. ಪ್ರತಿದಿನ ಲಕ್ಷಾಂತರ ಜನರು ಕೆಲಸಕ್ಕೆ, ಮನೆಗೆ ಮತ್ತು ಪ್ರವಾಸಕ್ಕೆ ರೈಲಿನಲ್ಲಿ ಹೋಗುತ್ತಾರೆ. ಇದಲ್ಲದೆ ರೈಲ್ವೆ ಸರಕು ಸಾಗಣೆಯಲ್ಲೂ ಮುಖ್ಯ ಪಾತ್ರ ವಹಿಸುತ್ತದೆ. ಕಲ್ಲಿದ್ದಲು, ಆಹಾರ ಧಾನ್ಯಗಳು ಮತ್ತು ಇತರ ಸರಕುಗಳನ್ನು ದೇಶದ ಮೂಲೆ ಮೂಲೆಗಳಿಗೂ ಸಾಗಿಸಲಾಗುತ್ತದೆ. ಆ ಮೂಲ ಹಲವೇ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿದೆ. ರೈಲ್ವೆ ಮತ್ತು ಆರ್ಥಿಕತೆ ಬೆಳವಣಿಗೆಯ ಹರಿಗಳು. ರೈಲ್ವೆ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಉತ್ತೇಜಿಸುತ್ತದೆ. ರೈಲ್ವೆ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಇದು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ರೈಲ್ವೆ ಇಲ್ಲದಿದ್ದರೆ ಭಾರತದ ಆರ್ಥಿಕ ಅಭಿವೃದ್ಧಿ ಇಷ್ಟು ವೇಗವಾಗಿ ಆಗುತ್ತಿರಲಿಲ್ಲ. ಸಾಮಾಜಿಕ ಸಮಗ್ರತೆಯ ಸೇತುವೆ ರೈಲ್ವೆ. ರೈಲ್ವೆ ಭಾರತ ಸಾಮಾಜಿಕ ಸಮಗ್ರತೆಗೆ ಕೊಡುಗೆ ನೀಡಿದೆ. ಇದು ವಿವಿಧ ಜಾತಿ, ಧರ್ಮ ಮತ್ತು ಭಾಷೆಯ ಜನರನ್ನು ಒಂದುಗೂಡಿಸುತ್ತದೆ. ರೈಲಿನಲ್ಲಿ ಎಲ್ಲರೂ ಸಮಾನರು. ಇದು ಜನರಲ್ಲಿ ಸಹೋದರತೆ ಮತ್ತು ಐಕ್ಯತೆಯ ಭಾವನೆಯನ್ನು ಬೆಳೆಸುತ್ತದೆ. ರೈಲ್ವೆ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಸೆಕ್ಷನ್ 5 ಸರ್ಕಾರದ ಕೊಡುಗೆ ಭಾರತೀಯ ರೈಲ್ವೆಯ ಪ್ರಗತಿಯಲ್ಲಿ. ಭಾರತ ಸರ್ಕಾರವು ರೈಲ್ವೆಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಹೊಸ ಹಳಿಗಳನ್ನು ಹಾಕಲಾಗುತ್ತಿದೆ. ಹಳ್ಳಿಯ ಹಳಿಗಳನ್ನು ಮಮೀಕರಿಸಲಾಗುತ್ತಿದೆ. ಹೊಸ ರೈಲುಗಳನ್ನು ಪರಿಚಯಿಸಲಾಗುತ್ತಿದೆ. ಸೇವೆಗಳನ್ನು ಸುಧಾರಿಸಲಾಗುತ್ತಿದೆ. ಸರ್ಕಾರದ ಪ್ರಯತ್ನದಿಂದ ಭಾರತೀಯ ರೈಲ್ವೆ ಹೊಸ ಎತ್ತರವನ್ನು ತಲುಪುತ್ತಿದೆ. ಸೆಕ್ಷನ್ 6 ಹಳಿಗಳ ಮೇಲೊಂದು ನೋಟು. ರೈಲ್ವೆಯಲ್ಲಿನ ಸವಾಲುಗಳು. ಭಾರತೀಯ ರೈಲ್ವೆ ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಹಳೆಯ ಮೂಲಸೌಕರ್ಯಗಳು ಮತ್ತು ಅಪಘಾತಗಳು ಪ್ರಮುಖ ಸಮಸ್ಯೆಗಳಾಗಿವೆ. ಆ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಕಾರ್ಯನಿರ್ವಹಿಸಬೇಕಾಗಿದೆ. ಸೆಕ್ಷನ್ 7 ತಂತ್ರಜ್ಞಾನದ ಉಡನಾಟ ಆಧುನೀಕರಣದ ಹೆಜ್ಜೆ. ಭಾರತೀಯ ರೈಲ್ವೆ ಆಧುನೀಕರಣದ ಹಾದಿಯಲ್ಲಿದೆ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಆನ್ಲೈನ್ ಟಿಕೆಟ್ ಬುಕಿಂಗ್, ವೇಗದ ರೈಲುಗಳು ಮತ್ತು ಸುಧಾರಿತ ಸಿಗ್ನಲಿಂಗ್ ವ್ಯವಸ್ಥೆಗಳನ್ನು ಪರಿಚಯಿಸಲಾಗುತ್ತಿದೆ. ಇದು ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಸುರಕ್ಷತೆಯನ್ನು ಒದಗಿಸುತ್ತದೆ. ಸೆಕ್ಷನ್ 8 ಭವಿಷ್ಯದ ಹಾದಿ ರೈಲ್ವೆಯ ಮುನ್ನೋಟ. ಭಾರತೀಯ ರೈಲ್ವೆಯ ಭವಿಷ್ಯ ಉಜ್ವಲವಾಗಿದೆ. ಹೊಸ ರೈಲು ಮಾರ್ಗಗಳು, ಹೈ-ಸ್ಪೀಡ್ ರೈಲುಗಳು ಮತ್ತು ಖಾಸಗಿ ಹೂಡಿಕೆಗಳು ರೈಲ್ವೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತವೆ. ಇದು ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಮತ್ತಷ್ಟು ಕೊಡುಗೆ ನೀಡುತ್ತದೆ. ಸೆಕ್ಷನ್ 9 ಒಟ್ಟಾರೆ ನೋಟ್ ಭಾರತೀಯ ಮಹತ್ವ. ಭಾರತೀಯ ರೈಲ್ವೆ ಭಾರತದ ಜೀವನಾಡಿ. ಇದು ದೇಶದ ಆರ್ಥಿಕತೆ, ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರೈಲ್ವೆಯ ಅಭಿವೃದ್ಧಿ ಭಾರತದ ಅಭಿವೃದ್ಧಿಯಾಗಿದೆ.